ರವಿ ಕಮ್ಮಾರ ಎಂಬ ಒಬ್ಬ ನಿಪುಣ ಕಮ್ಮಾರ ವಾಸಿಸುತ್ತಿದ್ದನು. ಚಂದನಪುರದಲ್ಲಿ ಕಬ್ಬಿಣದ ಸಾಮಾನುಗಳ ಬಗ್ಗೆ ಯಾರಾದರೂ ಮಾತನಾಡಿದರೆ ಒಂದು ಹೆಸರೇ ಎಲ್ಲರಿಗೂ ನೆನಪಾಗುತ್ತಿತ್ತು. ಅದು ರವಿ ಕಮ್ಮಾರ. ಅವನು ಕಬ್ಬಿಣದಿಂದ ಅದ್ಭುತವಾದ ವಸ್ತುಗಳನ್ನು ತಯಾರಿಸುತ್ತಿದ್ದನು. ಚಾಕು, ಕತ್ತಿ, ಕೀಲು, ಕುಳ್ಹಾಡಿ ಅವನಂತೆ ಯಾರೂ ಮಾಡಲಾರರು. ಅವನ ತಯಾರಿಸಿದ ಕತ್ತಿಗೆ ಯಾರೂ ಸಮಾನರಲ್ಲ ಎಂದು ಹೇಳಲಾಗುತ್ತಿತ್ತು. ಹಾಗೆ ಯಾರಾದರೂ ರಾಜನು ರವಿ ಮಾಡಿದ ಕತ್ತಿಯನ್ನು ಯುದ್ಧಕ್ಕೆ ತೆಗೆದುಕೊಂಡರೆ ಅವನು ಖಂಡಿತ ಗೆಲ್ಲುತ್ತಿದ್ದನೆಂದು ಜನರು ನಂಬುತ್ತಿದ್ದರು. ಇಂದು ಹಳ್ಳಿಯಲ್ಲಿ ಮಾರುಕಟ್ಟೆ ದಿನ ಅಲ್ವಾ? ಎಲ್ಲರೂ ಖರೀದಿಗೆ ಬರ್ತಾರೆ. ನೀನು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗು. ಇಂದು ನಮಗೆ ಒಳ್ಳೆಯ ಲಾಭ ಆಗಬಹುದು. ನೀನು ಮತ್ತು ಪಿಂಕು ಜಾಗ್ರತೆ ಇರಿ. ಮನೆಯಲ್ಲೇ ಇರಿ, ಹೊರಗೆ ಹೆಚ್ಚು ಹೋಗಬೇಡಿ. ಇಂದು ಮಾರುಕಟ್ಟೆ ದಿನ ಅಲ್ವಾ? ನಾನು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ. ಏನಾದರೂ ಆಗಲಿ, ಇಂದು ಖಂಡಿತವಾಗಿ ಸ್ವಲ್ಪ ಹಣ ಗಳಿಸಿ ಮನೆಗೆ ಬೇಕಾದ ಎಲ್ಲ ರೇಷನ್ ತಂದುಕೊಡುತ್ತೇನೆ. ನೀವು ಯಾವುದೇ ಚಿಂತೆಯೂ ಮಾಡಬೇಡಿ. ಆದ್ರೆ ಹೇಗೆ? ಇಷ್ಟು ದಿನಗಳಿಂದ ಒಬ್ಬ ಗ್ರಾಹಕರು ಬಂದಿಲ್ವಲ್ಲ. ನೀವು ಇಷ್ಟು ಶ್ರಮ ಪಡ್ತೀರಾ, ಆದ್ರೂ ಕೆಲಸ ಸಿಗ್ತಿಲ್ಲ. ಇದು ನನಗೆ ತುಂಬ ಚಿಂತೆ ಆಗ್ತಿದೆ. ಶ್ರಮ ಯಾವತ್ತೂ ವ್ಯರ್ಥವಾಗೋದಿಲ್ಲ ಸೀತಾ. ನಾವೆಷ್ಟು ಕಷ್ಟಪಟ್ಟರೂ ಅದಕ್ಕೆ ಫಲ ಒಂದು ದಿನ ಖಂಡಿತ ಸಿಗುತ್ತದೆ. ಇಂದು ಆಗದಿದ್ರೂ ನಾಳೆ ಆಗುತ್ತದೆ ಅನ್ನೋ ನಂಬಿಕೆ ನನ್ನಲ್ಲಿದೆ.